Very good morning to all. So today one day will just with screen sharing itself. Tomorrow I am getting my camera. Okay. So camera ಇಲ್ಲ ಸಲಾಗ ನಾನು ಬೋರ್ಡ್ ಮ್ಯಾಗ ಹೇಳಾಕತ್ತಿಲ್ಲ. Okay. So ಇವತ್ ಒಂದಿನ screen share ಮಾಡಿ ಹೇಳ್ತೀನಿ. Just again introduction today. So from tomorrow we'll start with the syllabus. Clear? Today I'll get my camera. Okay. So today one day we'll deal with screen sharing itself. Okay. We'll wait for 2-3 minutes till people are joining. I hope everyone is good with your health. ಆರಾಮದಿರಿಲ್ಲ ಎಲ್ಲಾರು? Okay. Don't go outside. ನಾನು ಆರಾಮದಿನಲ್ಲ. Yes, I am also fine. Don't go outside, okay? It's very dangerous compared to phase 1. Okay. So we'll start now. Let them join. ಹಂಗ join ಹಾಕೋತೀರಿ ನಾವು ಹಂಗ ಚಾಲು ಮಾಡೋಣ. Screen share ಮಾಡ್ತೀನಿ. You'll get a word document there. Okay. So yesterday we have seen with introduction to numerical methods, correct? So ನಿನ್ನೆ ಏನ್ ನೋಡಿದ್ವಿ? Introduction to numerical methods ನ ನೋಡಿದ್ವಿ. ಅಂದ್ರೆ numerical methods actually it's not for syllabus. Introduction to numerical methods ಅಂತ syllabus ಗೆ ಏನಿಲ್ಲ. Okay. Just for ನಿಮಗ numerical methods ಅಂದ್ರೆ ಏನು ಅಂತ ತಿಳಿಲಿಲ್ಲ ಅಂತ ಹೇಳಿಕೊಡಾಕತ್ತೀನಿ ಅಷ್ಟೇ. ಇನ್ನ syllabus start ಮಾಡಿಲ್ಲ. Tomorrow will start with the syllabus. Because ನನಗ್ ಬೋರ್ಡ್ ಮ್ಯಾಗ ಬರಿಬೇಕ. Camera ಬರ್ತದೆ ಇವತ್ತು. So tomorrow we'll start with syllabus. Okay. Yesterday we have seen what is numerical methods. Okay, numerical methods ಅಂದ್ರೆ ಏನ್ ನೋಡಿದ್ವಿ? ಏನೋ ಒಂದು ಮ್ಯಾಥಮೆಟಿಕಲ್ ಪ್ರಾಬ್ಲಮ್ಸ್ ನ ಏನ್ ಮಾಡ್ತೀವಿ ನಾವು ಆನ್ಸರ್ ನ ಫೈಂಡ್ ಔಟ್ ಮಾಡ್ತೀವಿ, ಕರೆಕ್ಟ್? ಯಾವುದೇ ಒಂದ್ ಮ್ಯಾಥಮೆಟಿಕಲ್ ಪ್ರಾಬ್ಲಮ್ಸ್ ಇರ್ಲಿ ಅದನ್ನ ನಾವು ಆನ್ಸರ್ ನ ಫೈಂಡ್ ಮಾಡಕ್ ನೋಡ್ತೀವಿ. ಓಕೆ, ಅದು ಎಕ್ಸಾಕ್ಟ್ ಇರ್ಲಿ ಅಥವಾ ಎಕ್ಸಾಕ್ಟ್ ಇರ್ಲಾರ್ದೆ ಇರ್ಲಿ, ಬಟ್ ಒಂದ್ ಪ್ರಾಬ್ಲಮ್ ನ ಸಾಲ್ವ್ ಮಾಡಕ್ ನೋಡ್ತೀವಿ. ಓಕೆ, ಸೊ ಅದನ್ನ ಏನ್ ಹೇಳ್ತಾನೆ ನೋಡ್ರಿ, ನ್ಯೂಮರಿಕಲ್ ಮೆಥಡ್ ಇಸ್ ಅ ಸ್ಟಡಿ ಆಫ್ ಅಲ್ಗರಿದಮ್ ದಟ್ ಯೂಸ್ ನ್ಯೂಮರಿಕಲ್ ಅಪ್ರಾಕ್ಸಿಮೇಷನ್ ಫಾರ್ ದ ಪ್ರಾಬ್ಲಮ್ಸ್ ಆಫ್ ಮ್ಯಾಥಮೆಟಿಕಲ್ ಅನಲೈಸಿಸ್. ಅಂದ್ರೆ ನ್ಯೂಮರಿಕಲ್ ಮೆಥಡ್ಸ್ ಒಳಗ ಮ್ಯಾಥಮೆಟಿಕಲ್ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡ್ಬೇಕಾದ್ರೆ ವಿತ್ ದ ಹೆಲ್ಪ್ ಆಫ್ ಕಂಪ್ಯೂಟರ್ಸ್. ಓಕೆ, ಅಂದ್ರೆ ನಾವು ಕಂಪ್ಯೂಟರ್ ಅಲ್ಗರಿದಮ್ಸ್ ಇರ್ಬೋದು, ಪ್ರೋಗ್ರಾಮ್ಸ್ ಇರ್ಬೋದು, ಸೊ ಇವೆಲ್ಲಾನು ತಗೊಂಡು ನಾವು ಸಾಲ್ವ್ ಮಾಡ್ತೀವಿ ಅಂತ ಹೇಳ್ತಾನೆ. ಯಾವುದು? ಮ್ಯಾಥಮೆಟಿಕಲ್ ಪ್ರಾಬ್ಲಮ್ಸ್ ನ. ಓಕೆ, ಸೊ ಮ್ಯಾಥಮೆಟಿಕಲ್ ಪ್ರಾಬ್ಲಮ್ಸ್ ನ ಏನ್ ಯೂಸ್ ಮಾಡಿ? ಕಂಪ್ಯೂಟರ್ ಯೂಸ್ ಮಾಡಿ. ಇಟ್ ಮೇ ಬಿ ಇನ್ ದ ಫಾರ್ಮ್ ಆಫ್ ಅಲ್ಗರಿದಮ್ಸ್ ಆರ್ ಇಟ್ ಮೇ ಬಿ ಇನ್ ದ ಫಾರ್ಮ್ ಆಫ್ ಎನಿ ಪ್ರೋಗ್ರಾಮ್. ಓಕೆ, ಸೊ ಕಂಪ್ಯೂಟರ್ ನ ಯೂಸ್ ಮಾಡಿ ನಾವು ಸಾಲ್ವ್ ಮಾಡಕ್ ಏನಂತ ಕರಿತೀವಿ? ನ್ಯೂಮರಿಕಲ್ ಮೆಥಡ್ಸ್ ಅಂತ ಕರಿತೀವಿ. ಓಕೆ, yesterday I said that here we are using Fortran language and C language. Okay, Fortran language ಮತ್ತೆ C language ನ ಯೂಸ್ ಮಾಡ್ತೀವಿ ಅಂತ ಹೇಳ್ತಾರೆ. ಜಾಸ್ತಿ C language ಯೂಸ್ ಮಾಡ್ತೀವಿ. ನಿಮಗೆ ಲ್ಯಾಬ್ ಅದ. ಓಕೆ,
ನ್ಯೂಮರಿಕಲ್ ಮೆಥಡ್ಸ್ ಯು ಹ್ಯಾವ್ ಲ್ಯಾಬ್ ಆಲ್ಸೋ. ಲ್ಯಾಬ್ ನಿಮಗ ಸಿ ಪ್ರೋಗ್ರಾಮ್ ಮೇಲೆ ಹಾಫ್ ಪಾರ್ಟ್ ಅದ. ಲ್ಯಾಬ್ ಅಗೇನ್ 2 parts. Half part is for C programming and half part SSP software ಅಂತದ ಅದ್ರಾಗ ಸಾಲ್ವ್ ಮಾಡ್ಬೇಕು ನೀವು. ಇಟ್ಸ್ ಲೈಕ್ ಎಕ್ಸೆಲ್ ಅಂತ ಹೇಳಿ. ಸೊ ನೀವು ಹಾಫ್ ಪಾರ್ಟ್ ಏನ್ ಮಾಡ್ತೀರ ಅಂತಂದ್ರೆ ಸಿ ಪ್ರೋಗ್ರಾಮಿಂಗ್ ಬರೋದು ಸಾಲ್ವ್ ಮಾಡ್ತೀರ. ಓಕೆ, ಇಲ್ಲಿ ಏನ್ ಪ್ರಾಬ್ಲಮ್ಸ್ ನೀವು ಕಲ್ತಿರ್ತಿಲ್ಲ ಥಿಯರಿ ಒಳಗ, ನೀನು ಹೇಳಿದಲ್ಲ ಬೈಸೆಕ್ಷನ್ ಮೆಥಡ್, ಫಾಲ್ಸ್ ಮೆಥಡ್, ಸೊ ಇವೆಲ್ಲಾನು ನಾವು ಏನ್ ಮಾಡ್ತೀವಿ ಸಿ ಪ್ರೋಗ್ರಾಮ್ ಒಳಗ್ ಬರೋದು ಸಾಲ್ವ್ ಮಾಡ್ತೀವಿ ಅಂತ ಹೇಳ್ತೀವಿ. ದಟ್ ಈಸ್ ದ ಲ್ಯಾಬ್. ಓಕೆ, ಆಲ್ಮೋಸ್ಟ್ ಸಿ ಪ್ರೋಗ್ರಾಮ್ ಯೂಸ್ ಮಾಡ್ತೀವಿ ಇಲ್ಲೇ. ಮ್ಯಾಥಮೆಟಿಕಲ್ ಪ್ರಾಬ್ಲಮ್ಸ್ ಸಿ ಪ್ರೋಗ್ರಾಮ್ ಒಳಗೆ ಸಾಲ್ವ್ ಮಾಡ್ತೀವಿ. we have some case where we are writing Fortran programs. Okay, Fortran programs ಲ್ಯಾಬಿಗಿಲ್ಲ, Fortran programs ಬರೇ ಥಿಯರಿಗದ. ಕ್ಲಿಯರ್ ಆಗ್ತಾ ಇದೆ? ನಿನ್ನೆ ಹೇಳಿದ್ದೆ ನ್ಯೂಮರಿಕಲ್ ಮೆಥಡ್ಸ್ ಕ್ಲಿಯರ್ ಆಗ್ತಾ ಎಲ್ಲಾರ್ಗು? ಪ್ಲೀಸ್ ರೇಸ್ ಯುವರ್ ಹ್ಯಾಂಡ್ಸ್. ಓಕೆ, ಲ್ಯಾಬಿನ್ ಸಿಲೆಬಸ್ ತೋರಿಸ್ತೀನಿ ನಿಮಗ್, ನಾಳೆ ತೋರಿಸ್ತೀನಿ. ಡೌನ್ಲೋಡ್ ಮಾಡ್ಕೊಂಡಿದ್ದೆ. ಇಲ್ಲಾಂದ್ರೆ ಹರೀಶ್ ಸರ್ ಕಳ್ಸ್ಯಾರ ನೋಡ್ರಿ ಲ್ಯಾಬ್ ಸಿಲೆಬಸ್ ಕಾಪಿ. ಅದ್ರಾಗ ನ್ಯೂಮರಿಕಲ್ ಮೆಥಡ್ಸ್ ಲ್ಯಾಬ್ ಅಂತಿದೆ, ಅಲ್ಲೇ ಹೋಗಿ ನೋಡ್ರಿ. ಪಾರ್ಟ್ ಎ ಅಂತ ನೋಡ್ರಿ, ಪಾರ್ಟ್ ಎ ಒಳಗ ಸಿ ಪ್ರೋಗ್ರಾಮಿಂಗ್ ಬರೋದು ಲ್ಯಾಬ್ ಅದ. ಪಾರ್ಟ್ ಬಿ ಒಳಗ SSP ಸಾಫ್ಟ್ವೇರ್ ಅಂತದ, ಅದು ನಿಮ್ದು ಎಕ್ಸೆಲ್ ಇದ್ದಂಗ ಅದ. ಓಕೆ, ಅದ್ರೊಳಗ ನೀವು ಮಾಡ್ಬೇಕು. ಓಕೆ, ಈ ಸದ್ಯಕ್ಕೆ ಲ್ಯಾಬಿನ್ ಟೆನ್ಷನ್ ತಗೋಬೇಡ್ರಿ, ಜಸ್ಟ್ ಈ ಸದ್ ಕಾನ್ಸಂಟ್ರೇಟ್ ಆನ್ ಥಿಯರಿ. ಓಕೆ okay, so I hope everyone understood with the numerical methods introduction. Okay, next another, what is the need for numerical methods? In numerical methods ನಾವು ಯಾಕೆ ಕಲಿಬೇಕು? Okay, ನಾವು ಮ್ಯಾಥಮೆಟಿಕ್ಸ್ ಕಲಿತೀವಿ, ಆಮೇಲೆ ಸಿ ಪ್ರೋಗ್ರಾಮಿಂಗ್ ಕಲಿತೀವಿ, ಸ್ಟ್ಯಾಟಿಸ್ಟಿಕ್ಸ್ ಅಂತ ಕಲಿತೀವಿ, ಅಕೌಂಟಿಂಗ್ ಸ್ಟೂಡೆಂಟ್ ಸ್ಟ್ಯಾಟಿಸ್ಟಿಕ್ಸ್ ಕಲಿತಾರೆ. ಓಕೆ, ಇವೆಲ್ಲ ಕಲಿತಾರೆ. ಸಿ ಪ್ರೋಗ್ರಾಮಿಂಗ್ ಕಲಿತಾರೆ, ಫೋರ್ಟನ್ ಕಲಿತಾರೆ, ಎಲ್ಲಾನು ಕಲಿತೀವಿ. ಸಪ್ರೇಟ್ ಕಲಿತದೆ. why numerical methods? Okay, ನಾವ್ ಯಾಕೆ ನ್ಯೂಮರಿಕಲ್ ಮೆಥಡ್ಸ್ ನ ಕಲಿಬೇಕು ಅಂತ ಹೇಳಿ. ಓಕೆ, ಸೊ ವಿ ಹ್ಯಾವ್ ಸಮ್ 3 reasons. ಬಹಳಷ್ಟು ರೀಸನ್ಸ್ ಅದಾವ, ಅದ್ರಾಗ ನಾ ಬರೀ ಒಂದು 3 reasons ನ ನಾನು ತಗೊಂಡೇನು. ಓಕೆ, ಏನಂತಂದ್ರೆ ಫಸ್ಟ್ ರೀಸನ್ ಇಸ್ analytical method may not exist. Okay, we have 3 reasons ನೋಡ್ರಿ. ಫಸ್ಟ್ ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟ್ reason is analytical method may not exist. First reason. Second reason, data available does not admit applicability of for direct analytical method. Okay. Third reason is analytical methods exist but are quite time consuming due to the huge data or complex functions involved. There are 3 reasons. Hangandre enu anta explain martini. Okay, so first one ಏನದ, what is the need of numericals? First one is analytical method may not exist. Okay, analytical methods may not exist ಅಂತಂದ್ರ ಈಗ ನೀವು ಮ್ಯಾಥಮೆಟಿಕಲ್ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀರಿ. ಓಕೆ, ಕನ್ಸಿಡರ್ ಕ್ವಾಡ್ರಾಟಿಕ್ ಇಕ್ವೇಶನ್. ಎಲ್ಲಾರು ಕ್ವಾಡ್ರಾಟಿಕ್ ಇಕ್ವೇಶನ್ ಕಲ್ತೀರ ಅನ್ಕೋತೀರಿ. ಎಲ್ಲಾರ್ಗು ನೆನಪದ ಕ್ವಾಡ್ರಾಟಿಕ್ ಇಕ್ವೇಶನ್? ಪ್ಲೀಸ್ ರೇಸ್ ಯುವರ್ ಹ್ಯಾಂಡ್ಸ್. ax square plus bx plus c equal to 0. Everybody remember the quadratic equation? Okay, very good. So lower your hands. Quadratic equation na ellaru kaltiri. ನೀವು quadratic equation na second degree, third degree, fourth degree ಇದ್ರೆ easily solve ಮಾಡಬಹುದು. Okay, second degree, third degree, fourth degree. second degree ಅಂದ್ರೆ ax square plus bx plus c equal to 0. Okay, third degree ಅಂತಂದ್ರೆ ಏನು? ಇಲ್ಲಿ ಬರಿತೀನಿ ನೋಡ್ರಿ ಎಕ್ಸಾಂಪಲ್. ಇಲ್ಲಿ ಬರಿಬೋದಾ? ಇಲ್ಲ, ಬರಿಬೋದು. ಸೊ ಸೆಕೆಂಡ್ ಡಿಗ್ರಿ ಎಕ್ಸಾಂಪಲ್ ನೋಡ್ರಿ ಹೆಂಗಿರ್ತಾವ ಅಂತಂದ್ರೆ, ಎಕ್ಸಾಂಪಲ್ ax ಸ್ಕ್ವಯರ್ ಪ್ಲಸ್ bx ಪ್ಲಸ್ c ಇವೇನದ ಸ್ಕ್ವೇರ್ ಇದಿದ್ದು ಅಂದ್ರೆ ಇದಕ್ಕೆ ಏನಂತ ಕರಿತೀವಿ ನಾವು? ಸೆಕೆಂಡ್ ಡಿಗ್ರಿ ಅಂತ ಕರಿತೀವಿ. ಓಕೆ, ಥರ್ಡ್ ಡಿಗ್ರಿ ಅಂತಂದ್ರೆ ಏನು? ಕ್ಯೂಬ್ ಇರ್ತದೆ. ಓಕೆ, ಇದನ್ನೇ ಸೇಮ್ ಥಿಂಗ್. ಥರ್ಡ್ ಡಿಗ್ರಿ ಒಳಗೆ ಏನಿರ್ತದೆ? ಕ್ಯೂಬ್ ಇರ್ತದೆ. ax cube plus bx square plus cx plus d. Okay, this is third degree. Third degree ಅಂತಂದ್ರೆ ಕ್ಯೂಬ್ ಇರ್ತದೆ ನಮಗೆ. ಓಕೆ, ಸೊ ಇಂಥವೆಲ್ಲ ನಾವು ಈಸಿಲಿ ಸಾಲ್ವ್ ಮಾಡ್ಬೋದು. ವಿ ಹ್ಯಾವ್ ಸಮ್ ಮೆಥಡ್ಸ್ ಅಂದ್ರೆ ಫಾರ್ಮುಲಾ ಮೆಥಡ್ಸ್ ಅದ, ಫ್ಯಾಕ್ಟರೈಸೇಷನ್ ಮೆಥಡ್ಸ್ ಅದಾವ. ಸೊ ಸೆಕೆಂಡ್ ಡಿಗ್ರಿ, ಥರ್ಡ್ ಡಿಗ್ರಿ ಈಸಿಲಿ ಸಾಲ್ವ್ ಮಾಡ್ಬೋದು. ನಮಗೆ ಫಾರ್ಮುಲಾಸ್ ಅದಾವ, ಎಲ್ಲ ಅದಾವ. But when we go for 5th degree and 6th degree, okay, 5th degree, 6th degree ಗೆ ನಮಗ ಫಾರ್ಮುಲಾ ಮೆಥಡ್ ನಾಗೂ ಸಾಲ್ವ್ ಮಾಡಕ್ ಬರಂಗಿಲ್ಲ, ಫ್ಯಾಕ್ಟರೈಸೇಷನ್ ಮೆಥಡ್ ಒಳಗೂ ಸಾಲ್ವ್ ಮಾಡಕ್ ಬರಂಗಿಲ್ಲ.
ಅವಾಗ ಏನ್ ಮಾಡ್ತೀವಿ ಅಂತಂದ್ರೆ ನ್ಯೂಮರಿಕಲ್ ಮೆಥಡ್ಸ್ ಗೆ ಹೋಗ್ಬೇಕಾಗ್ತದೆ. ಅಂದ್ರೆ ಅನಾಲಿಟಿಕಲ್ ಮೆಥಡ್ಸ್ ಮೇ ನಾಟ್ ಎಕ್ಸಿಸ್ಟ್ ಅಂತಂದ್ರೆ ದೇರ್ ಇಸ್ ನೋ ಫಾರ್ಮುಲಾ. ಓಕೆ, ಇನ್ನ ತನನು ಸಮ್ ಮ್ಯಾಥಮೆಟಿಕಲ್ ಒಳಗ ಯಾವ್ದಕ್ಕೂ ಸಮ್ ಸೊಲ್ಯೂಷನ್ಸ್ ಅಂದ್ರೆ ಸಮ್ ಸೊಲ್ಯೂಷನ್ ಇನ್ನ ತನನು ಸಾಲ್ವ್ ಮಾಡಕ್ ಬರಂಗಿಲ್ಲ. ಓಕೆ, ಅಂದ್ರೆ ಫಾರ್ಮುಲಾಸ್ ಎಕ್ಸಿಸ್ಟ್ ಇಲ್ಲ. ಅಂತ ಸಿಚುವೇಶನ್ ನಾವ್ ಎಲ್ಲಿ ಹೋಗ್ತೀವಿ ಅಂತಂದ್ರೆ ನ್ಯೂಮರಿಕಲ್ ಮೆಥಡ್ಸ್ ಗೆ ಹೋಗ್ತೀವಿ ಅಂತ ಹೇಳಕತ್ತಾನ. ಓಕೆ, ಅಂಡರ್ಸ್ಟುಡ್ ದ ಫಸ್ಟ್ ನೀಡ್. ಎದಕ್ ನ್ಯೂಮರಿಕಲ್ ಮೆಥಡ್ ಗೆ ಹೋಗ್ತೀವಿ ಅಂತಂದ್ರೆ ಫಸ್ಟ್ ಥಿಂಗ್ ಈಸ್ ಅನಾಲಿಟಿಕಲ್ ಮೆಥಡ್ ಇರಂಗಿಲ್ಲ ಅಂತ. ಅನಾಲಿಟಿಕಲ್ ಮೆಥಡ್ ಅಂತಂದ್ರೆ ನಾವು ನಾರ್ಮಲಿ ಮ್ಯಾಥಮೆಟಿಕ್ಸ್ ಒಳಗೆ ಏನ್ ಸಾಲ್ವ್ ಮಾಡ್ತೀವಲ್ಲ, ಓಕೆ, ಲೈಕ್ ಇಟ್ ಮೇ ಬಿ ನಿಮ್ದಿದು ಇರ್ಬೋದು, ಫಾರ್ಮುಲಾ ಮೆಥಡ್ ಇರ್ಬೋದು, ಎನಿ ಫ್ಯಾಕ್ಟರೈಸೇಷನ್ ಮೆಥಡ್ ಇರ್ಬೋದು. ಅಂದ್ರೆ ಮ್ಯಾಥಮೆಟಿಕ್ಸ್ ಒಳಗ ಸೊಲ್ಯೂಷನ್ ಇಲ್ಲ, ಅದನ್ನ ನಾವು ನ್ಯೂಮರಿಕಲ್ ಮೆಥಡ್ಸ್ ಗೆ ಹೋಗ್ತೀವಿ ಅಂತ ಹೇಳ್ತಾನೆ. ಅಂಡರ್ಸ್ಟುಡ್ ದ ಫಸ್ಟ್ ಒನ್? Please reply, everyone understood the first one? First need. Raise your hands or at least message yes or no. First need ತಿಳಿತು? ಡೌಟ್ ಇಲ್ಲ ಫಸ್ಟ್ ಒಳಗ? ಐ ಹೋಪ್ ಡೌಟ್ ಇಲ್ಲ ಅನ್ಕೋತೀನಿ. ಇದು ಅದು ಈಸಿ ಇದೆ. ಏನಂತಂದ್ರೆ ಜಸ್ಟ್ ಎಲ್ಲ ಮ್ಯಾಥಮೆಟಿಕಲ್ ಒಳಗ ಸಾಲ್ವ್ ಮಾಡಕ್ ಬರಂಗಿಲ್ಲ, ಅಲ್ಲಿ ನಾವು ನ್ಯೂಮರಿಕಲ್ಸ್ ಗೆ ಹೋಗ್ತೀವಿ. ಅಂದ್ರೆ ಮ್ಯಾಥಮೆಟಿಕಲ್ ಸಾಲ್ವ್ ಮಾಡಕ್ ಬರಂಗಿಲ್ಲ ಅಂತಂದ್ರೆ ಏನು, ಮ್ಯಾಥಮೆಟಿಕ್ಸ್ ಒಳಗ್ ಫಾರ್ಮುಲಾ ಇರಂಗಿಲ್ಲ, ಓಕೆ, ಸಮ್ ಮೆಥಡ್ಸ್ ಇರಂಗಿಲ್ಲ, ಅಂತಲ್ಲಿ ನಾವೆಲ್ಲಿ ಹೋಗ್ತೀವಿ, ನ್ಯೂಮರಿಕಲ್ಸ್ ಗೆ ಹೋಗ್ತೀವಿ ಅಂತ ಹೇಳ್ತೀವಿ ಅಷ್ಟೇ. ಓಕೆ ಓಕೆ, ನೆಕ್ಸ್ಟ್ ವಿಲ್ ಗೋ ಫಾರ್ ಸೆಕೆಂಡ್ ಒನ್. ಓಕೆ, ಸೆಕೆಂಡ್ ಒನ್ ಏನಂತಂದ್ರೆ, ಸೆಕೆಂಡ್ ನೋಡ್ರಿ, ಡಾಟಾ ಅವೈಲೇಬಲ್ ಡಸ್ ನಾಟ್ ಅಡ್ಮಿಟ್ ಅಪ್ಲಿಕೇಬಲಿ ಆಫ್ ಡೈರೆಕ್ಟ್ ಅನಾಲಿಟಿಕ್ ಮೆಥಡ್. ಓಕೆ, ಅಂದ್ರೆ ಏನ್ ಹೇಳ್ತಾನೆ ಇಲ್ಲಿ, ಡಾಟಾ ಅವೈಲೇಬಲ್ ಡೈರೆಕ್ಟ್ ಇರಂಗಿಲ್ಲ. ಓಕೆ, ಸೊ ಸಿಯರ್ ಇದ್ರಾಗ ಒಂದು ಎಕ್ಸಾಂಪಲ್ ಕೊಡತ್ತಾನೆ, ಇಂಟರ್ಪೋಲೇಷನ್ ಅಂತ ಹೇಳಿ. ಓಕೆ, ಸೊ ಇಂಟರ್ಪೋಲೇಷನ್ ಅಂತಂದ್ರೆ ಟು ಕ್ಯಾಲ್ಕುಲೇಟ್ ದ ವ್ಯಾಲ್ಯೂಸ್ ಬಿಟ್ವೀನ್, ಅಂದ್ರೆ ನಿಮ್ಗೆ ಡಾಟಾ ಇರ್ತದೆ ಬಟ್ ಎಕ್ಸಾಕ್ಟ್ ಆಗಿ ಇರಂಗಿಲ್ಲ. ಓಕೆ, ಫಾರ್ ಎಕ್ಸಾಂಪಲ್ ಅಂತಂದ್ರ ಈಗ ನೀವು ಪಾಪ್ಯುಲೇಷನ್ ನೋಡ್ತೀರಿ. ಓಕೆ, ಲೈಕ್ ಈಗ ಇದು ಮಾಡ್ತಾರ ನೋಡ್ರಿ, ಹಳ್ಳಿ ಮನಿಗ್ ಹೋಗಿ ಎಲ್ಲಾ ಇದು ತಗೋತಾರ ನೋಡ್ರಿ, ಗೌರ್ಮೆಂಟ್ ಎಂಪ್ಲಾಯೀಸ್ ಗಳು, ಟೀಚರ್ಸ್ ಗಳು ಮನಿಗ್ ಹೋಗಿ ಮನ್ಯಾಗ ಎಷ್ಟ್ ಮಂದಿ ಅದಾರ, ಎಷ್ಟ್ ಮಂದಿ ಇಲ್ಲ, ಪಾಪ್ಯುಲೇಷನ್ ಕೌಂಟ್ ಮಾಡ್ತಾರೆ. ಓಕೆ, ಸೊ ಕೌಂಟ್ ಮಾಡಿ ಎಲ್ಲ ಟೋಟಲ್ ಇಷ್ಟ ಇಂಡಿಯಾ ಟೋಟಲ್ ಪಾಪ್ಯುಲೇಷನ್ ಇಷ್ಟ ಅದ ಅಂತ ಹೇಳ್ತಾರೆ. ಓಕೆ, ಕರೆಕ್ಟ್. ಸೊ ಹಂಗ ನನಗ 2001 ಇನ್ ಪಾಪ್ಯುಲೇಷನ್ ಗೊತ್ತದೆ, 2011 ಇನ್ ಪಾಪ್ಯುಲೇಷನ್ ಗೊತ್ತದ. ಓಕೆ, ಸೊ ಅದನ್ನ ಪ್ರಿಡಿಕ್ಟ್ ಮಾಡಿ, ಅಂದ್ರೆ 2001 ಇನ್ ಡಾಟಾ ಅದ ನನ್ ಕಡೆ, 2011 ಇನ್ ಡಾಟಾ ಅದ, ಅಂದ್ರೆ 10 ಇಯರ್ಸ್ ಇಂದ 2001 ಅದ, ಆಮೇಲೆ 2011 ಇನ್ ಡಾಟಾ ಅದ. ಓಕೆ, ಅದ್ರ ನಡ್ಬರ್ಕಿಂದ ನನಗೆ 2009 ಬೇಕಾಗ್ಯದ, ಅಂದ್ರೆ ನಂದು ಎರಡೂ ಡಾಟಾ ಕೂಡಿ ಪ್ರಿಡಿಕ್ಟ್ ಮಾಡಿ ನನಗ 2009 ಇನ್ ಸೊಲ್ಯೂಷನ್ ಮಾಡೋದಿರ್ತದೆ. ಸೊ ಅವಾಗ ಏನ್ ಮಾಡ್ತೀವಿ, ನ್ಯೂಮರಿಕಲ್ ಮೆಥಡ್ಸ್ ಹೋಗ್ತೀವಿ ಅಂತ ಆಯ್ತಾ. ಅಂದ್ರೆ ಇಲ್ಲಿ ನಮ್ಗ ಎಕ್ಸಾಕ್ಟ್ಲಿ ಏನಿರ್ತದ, ಪಾಪ್ಯುಲೇಷನ್ ಅಂದ್ರೆ ಡಾಟಾ ಇರ್ತದ ನಮಗ್, ಬಟ್ ಎಕ್ಸಾಕ್ಟ್ ಇರಂಗಿಲ್ಲ, ಡೈರೆಕ್ಟ್ ಇರಂಗಿಲ್ಲ, ಇನ್ ಡೈರೆಕ್ಟ್ ಇರ್ತದ ಅಂತ ಹೇಳ್ತಾನೆ. ಸೊ ಅವಾಗ ನಾವೇನ್ ಹೇಳ್ತೀವಿ, ನ್ಯೂಮರಿಕಲ್ ಮೆಥಡ್ಸ್ ಗೆ ಹೋಗ್ತೀವಿ ಅಂತ ಹೇಳ್ತಾನೆ. ಸೊ ತಿಳಿದು ಸೆಕೆಂಡ್ ಒನ್ ಏನ್ ಹೇಳ್ತಾನೆ ನೋಡ್ರಿ, ಡಾಟಾ ಅವೈಲೇಬಲ್ ಇರ್ತದ ಬಟ್ ಡೈರೆಕ್ಟ್ಲಿ ಇರಂಗಿಲ್ಲ ನಮಗ. ಓಕೆ, ಸೊ ಈಗ ನನ್ಗೆ ಅಂತಂದ್ರೆ ಡೈರೆಕ್ಟ್ಲಿ 2009 ಇನ್ ಡಾಟಾ ನನ್ ಕಡೆ ಇಲ್ಲ, 2009 ಪಾಪ್ಯುಲೇಷನ್ ಎಷ್ಟದ ಅಂತ ನನ್ ಕಡೆ ಇಲ್ಲ, ಬಟ್ ನನಗೆ 2001 ಇನ್ ಪಾಪ್ಯುಲೇಷನ್ ಗೊತ್ತದ, 2011 ಇನ್ ಪಾಪ್ಯುಲೇಷನ್ ಗೊತ್ತದ. ಓಕೆ, I know the total population of 2001. I know the total population of 2011, but I don't know 2009. Okay, ಅವಾಗ ಏನ್ ಮಾಡ್ತೀನಿ, ನಾನು ಪ್ರಿಡಿಕ್ಟ್ ಮಾಡ್ತೀನಿ. ಓಕೆ, ಇವಾಗ ಎಷ್ಟಿತ್ತು, ಇವಾಗ ಎಷ್ಟು ನಡ್ಬರ್ಕ್ ಎಷ್ಟು ಇರ್ಬೋದು ಅಂತೇಳಿ ಸಮ್ ಪ್ರಿಡಿಕ್ಷನ್ ಮಾಡಿ, ಡೈರೆಕ್ಟ್ಲಿ ನನ್ಗೇನು ಅವೈಲೇಬಲ್ ಇರಂಗಿಲ್ಲ, ಸೊ ಸಮ್ ಪ್ರಿಡಿಕ್ಷನ್ ಮಾಡಿ ನಾ ಅದನ್ನ ಕ್ಯಾಲ್ಕುಲೇಟ್ ಮಾಡ್ತೀನಿ. ಸೊ ಅಂತಲ್ಲಿ ನಾವು ನ್ಯೂಮರಿಕಲ್ ಮೆಥಡ್ಸ್ ಯೂಸ್ ಮಾಡ್ತೀವಿ ಅಂತ ಹೇಳ್ತಾನೆ. ಕ್ಲಿಯರ್ ಆಯ್ತು ಸೆಕೆಂಡ್ ಒನ್? ಪ್ಲೀಸ್ ರಿಪ್ಲೈ. ಸೆಕೆಂಡ್ ನೀಡ್ ಕ್ಲಿಯರ್ ಆತ? ಓಕೆ, ಥರ್ಡ್ ಒನ್ ನೋಡೋಣ. ಲೋವರ್ ಯುವರ್ ಹ್ಯಾಂಡ್ಸ್. ನೆಕ್ಸ್ಟ್ ವಿಲ್ ಗೋ ಫಾರ್ ಥರ್ಡ್ ಒನ್. ಥರ್ಡ್ ಒನ್ ಏನ್ ಹೇಳ್ತಾನೆ ನೋಡ್ರಿ, ಸುಹಾಸ್ ಕಟ್ಟೆಮನಿ ಈಗ ಬಂದಿ ಅಪ್ಪಿನಿ, ಹೆಂಗ್ ತಿಳಿತದ ನಿನಗ? ಹೇಳ್ತೀನಿ ತಗೋ, ಆಮೇಲೆ ರಿಪ್ಲೈ ಮಾಡಿ, ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ. ವಿಲ್ ಗೋ ಫಾರ್ ಥರ್ಡ್ ಒನ್. ಥರ್ಡ್ ಒನ್ ನೋಡ್ ಸುಹಾಸ್. ಓಕೆ, ವಿಲ್ ಗೋ ಫಾರ್ ಥರ್ಡ್ ಒನ್.
Unethical method exists, but a quite time consuming due to the huge data complex function involved. Okay, ಇಲ್ಲೇನದ ನಿಮಗೆ ಡಾಟಾನು ಕರೆಕ್ಟ್ ಇರ್ತದೆ. ಓಕೆ, ಆಮೇಲೆ ನಿಮಗೆ ಅನಾಲಿಟಿಕಲ್ ಮೆಥಡ್ಸ್ ಅಂದ್ರೆ ಫಾರ್ಮುಲಾಸು ಇರ್ತಾವ. ಥರ್ಡ್ ಒನ್ ಒಳಗ ಡಾಟಾನು ಇರ್ತದ, ಫಾರ್ಮುಲಾಸು ಇರ್ತದೆ. ಬಟ್ ಏನಂತಂದ್ರ ಬಹಳ ಟೈಮ್ ತಗೋತಿರ್ತದೆ. ಓಕೆ, ಫಾರ್ ಎಕ್ಸಾಂಪಲ್ ಇಲ್ಲೊಂದು ಕೊಟ್ಟಾನ ನೋಡ್ರಿ. let us take the example fourth degree. Okay, fourth degree polynomial ತಗೋಕತಾನ quadratic equation. Okay, ಸೊ ಅಲ್ಲೇ ಏನ್ ಮಾಡೋದಿದೆ ನಿಮ್ಗ ಫೋರ್ತ್ ಡಿಗ್ರಿ ಅಂತಂದ್ರೆ 4 ರೂಟ್ಸ್ ಕ್ಯಾಲ್ಕುಲೇಟ್ ಮಾಡೋದಿದೆ. ಸೊ ಅವಾಗ ನನಗೆ ಫಾರ್ಮುಲಾ ಅದ ಏನಂತ ಹೇಳಿ x12 ಅಂತ ಹೇಳಿ ಇದು ಫಾರ್ಮುಲಾ ಅದ, x34 ಅಂತ ಇದು ಫಾರ್ಮುಲಾ ಅದ. ಓಕೆ, ಸೊ ಈ ಫಾರ್ಮುಲಾ ಒಳಗ ನೋಡ್ರಿ ನಿಮ್ಗೆ ಏನೇನು ಫೈಂಡ್ ಔಟ್ ಮಾಡ್ಬೇಕ, ಪಿ ಕ್ಯೂ ಎಸ್ ಫೈಂಡ್ ಔಟ್ ಮಾಡ್ಬೇಕು. ಸೊ ಮತ್ ಪಿ ಫಾರ್ಮುಲಾ ಅದ ನಿಮ್ಗೆ, ಇದು ಪಿ ಫಾರ್ಮುಲಾ, ಕ್ಯೂ ಫಾರ್ಮುಲಾ, ಎಸ್ ಫಾರ್ಮುಲಾ. ಓಕೆ, ಸೊ ಮತ್ ಎಸ್ ಒಳಗ ಏನದ ನಿಮ್ಗ ಡೆಲ್ಟಾ ಅದ. ಓಕೆ, ಸೊ ಡೆಲ್ಟಾ ಅದ. ಸೊ ಡೆಲ್ಟಾ ಫೈಂಡ್ ಔಟ್ ಮಾಡ್ಬೇಕಂದ್ರೆ ನಿಮ್ಗೆ ಇಲ್ಲಿ 4 ರೂಟ್ಸ್ ಫೈಂಡ್ ಔಟ್ ಮಾಡಾಕ ನಿಮ್ಗೆಲ್ಲ ಇಷ್ಟೆಲ್ಲ ಕ್ಯಾಲ್ಕುಲೇಟ್ ಮಾಡ್ಬೇಕು. ಓಕೆ, ಯು ಹ್ಯಾವ್ ಡಾಟಾ ಹಿಯರ್. ಸೊ ಇಲ್ಲಿ ಏನದ ಡಾಟಾನು ಅದ, ಫಾರ್ಮುಲಾನು ಅದ. ಓಕೆ, ಫಸ್ಟ್ ಥಿಂಗ್ ಇಸ್ ಡಾಟಾನು ಅದ. ಡಾಟಾ ಅಂತಂದ್ರೆ ನಿಮ್ಗೆ ಒಂದು ಇಕ್ವೇಶನ್ಸ್ ಕೊಟ್ಟಿರ್ತಾನ, ಅಲ್ಲ ABCDE ಗೊತ್ತಿರ್ತದ. ಓಕೆ, ಸೊ ಡಾಟಾನು ಅದ, ಫಾರ್ಮುಲಾನು ಅದ. ಬಟ್ ಏನದ ಇವೆಲ್ಲ ಕ್ಯಾಲ್ಕುಲೇಟ್ ಮಾಡಾಕ ಬಹಳ ಟೈಮ್ ಕನ್ಸ್ಯೂಮಿಂಗ್ ಆಗ್ತದ. ಸೊ ಅಲ್ಲಿ ನಾವೇನ್ ಹೋಗ್ತೀವಿ ಮತ್ತಾಗೇನ ನ್ಯೂಮರಿಕಲ್ ಮೆಥಡ್ಸ್ ಗೆ ಹೋಗ್ತೀವಿ ಅಂತ ಹೇಳ್ತಾನೆ. Cleared third one? Everyone cleared with the third need? Please reply. Everyone cleared with the third need? Okay, repeat. Okay, see here. Deepa said to repeat. ಏನಿಲ್ಲ ದೀಪ, ಲಿಸನ್ ಯಾ ದೀಪ. ಏನಂತಂದ್ರ ಫಸ್ಟ್ ಒಳಗ ಏನಾಯ್ತು, ಸುಹಾಸ್ ಕಟ್ಟಿಮನಿ ಜಸ್ಟ್ ಸಿ ಹಿಯರ್, ಯು ಕೇಮ್ ಲೇಟ್. ಸೊ ಫಸ್ಟ್ ಒಳಗ ಏನದ ಅಂತಂದ್ರ ಫಸ್ಟ್ ನಾವ್ ಎದಕ್ಕೆ ನ್ಯೂಮರಿಕಲ್ ಮೆಥಡ್ಸ್ ಗೆ ಹೋಗ್ತೀವಿ ಅಂತಂದ್ರ ಫಸ್ಟ್ ಒಳಗ ಫಾರ್ಮುಲಾಸ್ ಇರಂಗಿಲ್ಲ, ಅಂದ್ರೆ ಏನು ಅನಾಲಿಟಿಕಲ್ ಮೆಥಡ್ ಇರಂಗಿಲ್ಲ. ಓಕೆ, ಅಂದ್ರೆ ನಿಮಗ ಏನಾದ್ರೂ ಮ್ಯಾಥಮೆಟಿಕಲ್ ಸೊಲ್ಯೂಷನ್ ಸಿಗಂಗಿಲ್ಲ, ಅವಾಗ ನ್ಯೂಮರಿಕಲ್ ಗೆ ಹೋಗ್ತೀವಿ ಅಂತ. ಅಂದ್ರೆ ಏನು, ಈಗ ನೀವು ಸೆಕೆಂಡ್ ಡಿಗ್ರಿ ಕ್ವಾಡ್ರಾಟಿಕ್ ಇಕ್ವೇಶನ್, ಥರ್ಡ್ ಡಿಗ್ರಿ ಕ್ವಾಡ್ರಾಟಿಕ್ ಇಕ್ವೇಶನ್ ಈಸಿಲಿ ಸಾಲ್ವ್ ಮಾಡ್ಬೋದು. ಯಾಕಂತಂದ್ರೆ ಯು ಹ್ಯಾವ್ ಫಾರ್ಮುಲಾ ಮೆಥಡ್ಸ್. ಓಕೆ, ಫಾರ್ಮುಲಾ ಅದ, ಮತ್ತೆ ಅಲ್ಲೇ ನಿಮಗ ಫ್ಯಾಕ್ಟರೈಸೇಷನ್ ಮೆಥಡ್ ಇರ್ತದೆ. ಸೊ ಅಲ್ಲಿ ನೀವು ಈಸಿಲಿ ಸೆಕೆಂಡ್ ಮತ್ತೆ ಥರ್ಡ್ ಡಿಗ್ರಿಗೆ ಹೋಗ್ತೀರಿ. ಓಕೆ, ಸೊ ಫಸ್ಟ್ ಒನ್ ಏನು ಅನಾಲಿಟಿಕಲ್ ಮೆಥಡ್ ಇರಂಗಿಲ್ಲ, ಅಂದ್ರೆ ಫಿಫ್ತ್ ಡಿಗ್ರಿ ಸಿಕ್ಸ್ತ್ ಡಿಗ್ರಿ ಕ್ಯಾಲ್ಕುಲೇಟ್ ಮಾಡಾಕ ನಮ್ಗೆ ಇನ್ನ ತನನು ಫಾರ್ಮುಲಾಸ್ ಇಲ್ಲ ಇಲ್ಲಿ ಮ್ಯಾಥಮೆಟಿಕಲ್ಸ್ ಒಳಗ. ಸೊ ಅಂತಲ್ಲೇ ನಮಗ ಫಾರ್ಮುಲಾಸ್ ಅವೈಲೇಬಲ್ ಇರಂಗಿಲ್ಲ. ಸೊ ಫಸ್ಟ್ ಒನ್ ಏನು ಅನಾಲಿಟಿಕಲ್ ಮೆಥಡ್ಸ್ ಅಂದ್ರೆ ಫಾರ್ಮುಲಾಸ್ ನಮಗ ಅವೈಲೇಬಲ್ ಇಲ್ಲ, ಅವಾಗ ನಾವು ನ್ಯೂಮರಿಕಲ್ ಮೆಥಡ್ಸ್ ಗೆ ಹೋಗ್ತೀವಿ. ಓಕೆ, ಸೆಕೆಂಡ್ ಒನ್ ಏನಂತಂದ್ರ ಡಾಟಾ ಇರ್ತದ ನಿಮ್ಗ, ಅಂದ್ರೆ ಫಾರ್ಮುಲಾಸ್ ಇರ್ತದ, ಡಾಟಾ ಇರ್ತದ. ಬಟ್ ಡಾಟಾ ಏನದ ಡೈರೆಕ್ಟ್ ಇರಂಗಿಲ್ಲ. ಓಕೆ, ಫಾರ್ಮುಲಾಸ್ ಇರ್ತದ, ಡಾಟಾನು ಇರ್ತದ, ಬಟ್ ನಿಮ್ಗ ಡೈರೆಕ್ಟ್ ಇರಂಗಿಲ್ಲ. ಲೈಕ್ ಎಕ್ಸಾಂಪಲ್, ನಾ ಪಾಪ್ಯುಲೇಷನ್ ಆಫ್ 2001 ನನಗ್ ಗೊತ್ತದ, ಪಾಪ್ಯುಲೇಷನ್ ಆಫ್ 2011 ನನಗ್ ಗೊತ್ತದ. ಓಕೆ, ಬಟ್ ನನಗ್ ಪಾಪ್ಯುಲೇಷನ್ ಆಫ್ 2009 ಫೈಂಡ್ ಔಟ್ ಮಾಡಂದ್ರೆ ನಾ ಪ್ರಿಡಿಕ್ಟ್ ಮಾಡ್ತೀನಿ. ಓಕೆ, ಅಲ್ಲೇನೋ ಒಂದು ಗ್ರಾಫ್ ಹಾಕ್ತೀನಿ, ಗ್ರಾಫ್ ಹಾಕಿ ಇದ್ರಾಗ ಎಷ್ಟಿತ್ತು, ಇದ್ರಾಗ ಎಷ್ಟು. ಸೊ ಅಲ್ಲೊಂದು ಪ್ರಿಡಿಕ್ಷನ್ ಮಾಡ್ತೀನಿ, ಡೈರೆಕ್ಟ್ಲಿ ನನಗೆ ಏನು ಗೊತ್ತಿಲ್ಲ. ಸೊ ಪ್ರಿಡಿಕ್ಷನ್ ಮಾಡಿ 2009 ಇಂದ ನಾನು ಫೈಂಡ್ ಔಟ್ ಮಾಡ್ತೀನಿ. ಕರೆಕ್ಟ್? ಹಂಗ ಈಗ ನಾ ಥರ್ಡ್ ಒನ್ ಏನ್ ಹೇಳಾಕತ್ತಾನ ಅಂತಂದ್ರೆ, ಥರ್ಡ್ ಒನ್ ನಿಮಗ್ ಡಾಟಾನು ಕರೆಕ್ಟ್ ಇರ್ತದ, ಫಾರ್ಮುಲಾನು ಕರೆಕ್ಟ್ ಇರ್ತದ, ಬಟ್ ಬಹಳ ಟೈಮ್ ಕನ್ಸ್ಯೂಮಿಂಗ್ ತಗೋತದ ಅಂತ ಹೇಳ್ತಾನೆ. ಈ ಎಕ್ಸಾಂಪಲ್ ಏನ್ ಕೊಟ್ಟಾನೆ, a to the power of 4 ಕೊಟ್ಟಾನೆ. a to the power of 4 ಅಂತಂದ್ರೆ ನೀವು 4 ರೂಟ್ಸ್ ನ ಫೈಂಡ್ ಔಟ್ ಮಾಡ್ಬೇಕು. ಕರೆಕ್ಟ್? ಮೊನ್ನೆ ದೀಪಾ ನೀವು ಮ್ಯಾಥಮೆಟಿಕಲ್ ಮ್ಯಾಥ್ಸ್ ಒಳಗ M1 ಒಳಗ ax² + bx + c ಫೈಂಡ್ ಔಟ್ ಮಾಡಿರಿ. ಅಲ್ಲಿ ಏನ್ ಮಾಡಿರಿ, ax² ಅಂದ್ರೆ 2 ರೂಟ್ಸ್ ಫೈಂಡ್ ಔಟ್ ಮಾಡಿರಿ, x1 and x2 ಅಂತ. ನೆನ್ಪದ ದೀಪಾ? ax² ಅಂತಂದ್ರೆ 2 ರೂಟ್ಸ್ ಫೈಂಡ್ ಔಟ್ ಮಾಡ್ತೀರಿ, x1 x2 ಅಂತ. ಓಕೆ, ಹಂಗ a to the power of 4 ಅಂತಂದ್ರೆ ನಾವ್ ಏನ್ ಮಾಡ್ಬೇಕು, 4 ರೂಟ್ಸ್ ಫೈಂಡ್ ಔಟ್ ಮಾಡ್ಬೇಕು. ಓಕೆ, ಸೊ 4 ರೂಟ್ಸ್ ಫೈಂಡ್ ಔಟ್ ಮಾಡ್ಬೇಕಂದ್ರೆ ನಮಗ್ ಫಾರ್ಮುಲಾ ಅದ. ಓಕೆ, ಇದು ಫಾರ್ಮುಲಾ ಅದ, ಇವೆರಡು ಫಾರ್ಮುಲಾ ಅದಾವ ನಮ್ಗೆ. ಓಕೆ, ಈ ಫಾರ್ಮುಲಾ ಮ್ಯಾಗ ನಾವು ಫೈಂಡ್ ಔಟ್ ಮಾಡ್ಬೇಕು. ಬಟ್ ಈ ಫಾರ್ಮುಲಾ ಒಳಗ ನಮಗ್ ಕಾನ್ಸ್ಟೆಂಟ್ಸ್ ಅದಾವ. ಇಲ್ಲಿ ಏನ್ ನೋಡ್ರಿ, ಎಸ್ ಅನ್ನೋದ್ ಒಂದ್ ಕಾನ್ಸ್ಟೆಂಟ್ ಅದ, ಪಿ ಅನ್ನೋದ್ ಒಂದ್ ಕಾನ್ಸ್ಟೆಂಟ್ ಅದ. ಓಕೆ, ಆಮೇಲೆ ಕ್ಯೂ ಅನ್ನೋದ್ ಒಂದ್ ಕಾನ್ಸ್ಟೆಂಟ್ ಅದ. ಓಕೆ, ಯು ಕಾನ್ಸ್ಟೆಂಟ್ ನ ಫಸ್ಟ್ ಫೈಂಡ್ ಔಟ್ ಮಾಡ್ಬೇಕು. ಸೊ ಆ ಕಾನ್ಸ್ಟೆಂಟ್ ನ ಫೈಂಡ್ ಔಟ್ ಮಾಡ್ಬೇಕಂದ್ರೆ ಅಗೇನ್ ವಿ ಹ್ಯಾವ್ ಫಾರ್ಮುಲಾ. ನೋ ಡೌಟ್ ನಮಗ್ ಫಾರ್ಮುಲಾ ಅದ. ಏನಂತಂದ್ರೆ ಪಿ ದು ಫಾರ್ಮುಲಾ ಅದ, ಕ್ಯೂ ದು ಫಾರ್ಮುಲಾ ಅದ, ಆಮೇಲೆ ಎಸ್ ಇನ್ ಫಾರ್ಮುಲಾ ಅದ. ಓಕೆ, ಇದು ಫಾರ್ಮುಲಾ ಅದಾವ. ಮತ್ ಎಸ್ ಒಳಗ್ ನನಗ್ ಡೆಲ್ಟಾ ಬರ್ತದ, ಮತ್ ಡೆಲ್ಟಾದು ಫಾರ್ಮುಲಾ ಅದ ನನ್ ಕಡೆ. ಓಕೆ, ಡಾಟಾನು ಅದ, ಫಾರ್ಮುಲಾನು ಅದ, ಬಟ್ ಇವೆಲ್ಲಾ ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ ನನಗ ಟೈಮ್ ಕನ್ಸ್ಯೂಮಿಂಗ್ ಆಗ್ತದೆ. ಸೊ ಟೈಮ್ ಕನ್ಸ್ಯೂಮಿಂಗ್ ಸಲಾಗಿ ನಾವೆಲ್ಲ ಹೋಗ್ತೀವಿ ಅಂತಂದ್ರೆ ನ್ಯೂಮರಿಕಲ್ ಮೆಥಡ್ಸ್ ಗೆ ಹೋಗ್ತೀವಿ. Hope everyone understood all 3 needs. Clear aayta ellargu? Please reply. Please reply.
I want reply from everyone. At least raise your hands or at least a message with yes or no. Okay, very good. Lower your hands. ಇಲ್ಲಿತ ಅಂದ್ರೆ ಎದಕ್ ನಾವು ನ್ಯೂಮರಿಕಲ್ ಮೆಥಡ್ಸ್ ಹೋಗ್ಬೇಕು ಅಂತ ಮ್ಯಾಥಮೆಟಿಕಲ್ ಇರ್ತದ ನಿಮಗ್ ಮ್ಯಾಥಮೆಟಿಕಲ್ ಇರ್ತದ ಸಿ ಪ್ರೋಗ್ರಾಮಿಂಗ್ ಇರ್ತಾವ ಅಲ್ಗರಿದಮ್ಸ್ ಇರ್ತಾವ ಬಟ್ ಏನಿದಾವ ಸಮ್ ಸಿಚುವೇಶನ್ಸ್ ಇರ್ತಾವ ಲೈಕ್ ಫಾರ್ಮುಲಾಸ್ ಇರಂಗಿಲ್ಲ ಅವಾಗ ನ್ಯೂಮರಿಕಲ್ ಮೆಥಡ್ಸ್ ಹೋಗ್ತೀವಿ ಡಾಟಾ ಕರೆಕ್ಟ್ ಇರಂಗಿಲ್ಲ ಪ್ರಿಡಿಕ್ಷನ್ ಮಾಡ್ತಿರ್ತೀವಿ ನಾವಲ್ಲಿ ಸೊ ಅವಾಗ ನ್ಯೂಮರಿಕಲ್ ಮೆಥಡ್ಸ್ ಹೋಗ್ತೀವಿ ಆಮೇಲೆ ಟೈಮ್ ಕನ್ಸ್ಯೂಮಿಂಗ್ ಬಾಳ ಇರ್ತದ ಅವಾಗ ಪ್ರಿಡಿಕ್ಷನ್ ಮೆಥಡ್ಸ್ ಹೋಗ್ತೀವಿ ಸೊ ನ್ಯೂಮರಿಕಲ್ ಮೆಥಡ್ಸ್ ಹೋಗ್ತೀವಿ ಸೊ ಅಂತ ಸಿಚುವೇಶನ್ ನಾಗ ನಾವು ನ್ಯೂಮರಿಕಲ್ ಮೆಥಡ್ಸ್ ಹೋಗಿ ನ್ಯೂಮರಿಕಲ್ ಮೆಥಡ್ಸ್ ನಾವು ಕಲಿಬೇಕು ಅಂತ ಹೇಳ್ತಾನೆ ಅಷ್ಟೇ ಓಕೆ ಹಾ ಎಲ್ಲಾನು ಅಂತ ಹೇಳಕ್ ಬರಂಗಿಲ್ಲ ಸಾಗರ್ ಓಕೆ ಎಲ್ಲಾ ಪ್ರಾಬ್ಲಮ್ಸ್ ಅಂತಿಲ್ಲ ಬಟ್ ಕಾಂಪ್ಲೆಕ್ಸ್ ಪ್ರಾಬ್ಲಮ್ಸ್ ನ ನಮಗ್ ಮ್ಯಾಥಮೆಟಿಕ್ಸ್ ಒಳಗ್ ಸಾಲ್ವ್ ಮಾಡ್ಬೇಕಂದ್ರೆ ಬಹಳ ಟೈಮ್ ತಗೋತದ ಓಕೆ ಅಂತ ಪ್ರಾಬ್ಲಮ್ಸ್ ನ ನಾವು ನ್ಯೂಮರಿಕಲ್ಸ್ ಒಳಗ್ ಮಾಡಿದ್ವಿ ಅಂದ್ರೆ ಒಂದ್ ಸ್ವಲ್ಪ ಟೈಮ್ ಕಡಿಮೆ ಆಗ್ತದೆ ಅಂತ ಹೇಳ್ಬೋದು ರೆಡ್ಯೂಸ್ ಆಗ್ತದೆ ಆಬ್ವಿಯಸ್ಲಿ ರೆಡ್ಯೂಸ್ ಆಗ್ತದೆ ಓಕೆ ಕ್ಲಿಯರ್ ಸಾಗ ಕ್ಲಿಯರ್ ಓಕೆ ನೋಡ್ತೀರಿ ನೀವು ನೆಕ್ಸ್ಟ್ ಬೈಸೆಕ್ಷನ್ಸ್ ಮೆಥಡ್ ಫಾಲ್ಸ್ ಮೆಥಡ್ ಅಂತ ಬರ್ತಾವ ಅಲ್ಲಿ ನಿಮ್ಗೆ ಗೊತ್ತಾಗ್ತದೆ ಹೆಂಗ್ ನೀವು ಟೈಮ್ ರೆಡ್ಯೂಸ್ ಮಾಡ್ಕೋತೀರಿ ಸ್ಪೇಸ್ ರೆಡ್ಯೂಸ್ ಮಾಡ್ಕೋತೀರಿ ಅಂತ ಹೇಳಿ ಓಕೆ ಸೊ ನೆಕ್ಸ್ಟ್ ಅಪ್ಲಿಕೇಶನ್ಸ್ ಓಕೆ ಅಪ್ಲಿಕೇಶನ್ಸ್ ಅಂತ ನಾವ್ ಎಲ್ಲೆಲ್ಲೇ ಯೂಸ್ ಮಾಡ್ತೀವಿ ನ್ಯೂಮರಿಕಲ್ ಮೆಥಡ್ಸ್ ನ ಅಂತ ಒಂದ್ ಸ್ವಲ್ಪ ಪ್ರಿಡಿಕ್ಷನ್ ಸ್ವಲ್ಪ ತಗೊಂಡಿನ ಇಟ್ಸ್ ನಾಟ್ ಇನ್ ಅ ಟೆಕ್ಸ್ಟ್ ಬುಕ್ ಓಕೆ ಟೆಕ್ಸ್ಟ್ ಬುಕ್ ನಾಗಿಂದಲ್ಲ ನಾನು ಹೇಳಾಕತ್ತೀನಿ ನಾನು ಸಿಲೆಬಸ್ ಇಂದ ಹೇಳಾಕತ್ತಿಲ್ಲ ನಾನು ಇಟ್ಸ್ ಜಸ್ಟ್ ಇಂಟ್ರೊಡಕ್ಷನ್ ಓಕೆ ಇನ್ನ ತನ ಸಿಲೆಬಸ್ ಇಂದ ಹೇಳಾಕತ್ತಿಲ್ಲ ಬಟ್ ನಿಮಗ್ ನ್ಯೂಮರಿಕಲ್ ಮೆಥಡ್ಸ್ ಅನ್ನೋದು ಒಂದು ಹೊಸ ಸಬ್ಜೆಕ್ಟ್ ಇದೆ ಇದ್ರ ಬಗ್ಗೆ ಒಂದ್ ಸ್ವಲ್ಪ ಇಂಟ್ರೊಡಕ್ಷನ್ ಕಲೆಕ್ಟ್ ಮಾಡಿ ಅದ್ರ ಬಗ್ಗೆ ಹೇಳಾಕತ್ತೀನಿ ಅಷ್ಟೇ ಓಕೆ ಸೊ ಎಲ್ಲೆಲ್ಲಿ ನಾವು ಯೂಸ್ ಮಾಡ್ತೀವಿ ಅಂದ್ರೆ ನ್ಯೂಮರಿಕಲ್ ಮೆಥಡ್ಸ್ ನ ಎಲ್ಲೆಲ್ಲಿ ಯೂಸ್ ಮಾಡಬಹುದು ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂತ ಒಂದ್ ಸ್ವಲ್ಪ ಅಪ್ಲಿಕೇಶನ್ಸ್ ಇದಾವ ನೋಡೋಣ ನೋಡ್ರಿ ದ ಫಾರ್ಮಲ್ ಅಕಾಡೆಮಿಕ್ ಏರಿಯಾ ಆಫ್ ನ್ಯೂಮರಿಕಲ್ ಅನಾಲಿಸಿಸ್ ರೇಂಜಸ್ ಫ್ರಮ್ quite theoretical mathematics studies to computer science issues okay ನೋಡ್ರಿ ಫಸ್ಟ್ ಅದೇ ಹೇಳಕತ್ತಾನೆ ಏನಂತ ಹೇಳಿ ಮ್ಯಾಥಮೆಟಿಕಲ್ ಸ್ಟಡೀಸ್ ನ ನಾವು ಕಂಪ್ಯೂಟರ್ ಸೈನ್ಸ್ ಗೆ ಹಾಕ್ಬೇಕಾಗಿತ್ತಂದ್ರೆ ಅಲ್ಲೇ ನಾವು ನ್ಯೂಮರಿಕಲ್ ಮೆಥಡ್ಸ್ ನ ಯೂಸ್ ಮಾಡ್ತೀವಿ ಅಂತ ಹೇಳ್ತಾನೆ ಸೊ ಫಸ್ಟ್ ಗೆ ಹೇಳಿದ್ದಾನ ಏನಂತ ಹೇಳಿ ನ್ಯೂಮರಿಕಲ್ ಮೆಥಡ್ಸ್ ಬರೇ ಮ್ಯಾಥಮೆಟಿಕಲ್ ಅಲ್ಲ ಇಟ್ ಈಸ್ ಅ ಕಾಂಬಿನೇಷನ್ ಆಫ್ ಮ್ಯಾಥಮೆಟಿಕ್ಸ್ ಅಂಡ್ ಕಂಪ್ಯೂಟರ್ ದಟ್ ಈಸ್ ಸಿ ಪ್ರೋಗ್ರಾಮಿಂಗ್ ಆರ್ ಎನಿ ಪ್ರೋಗ್ರಾಮಿಂಗ್ ಅಂತ ಹೇಳಿದ್ದೆ ಓಕೆ ಸೊ ಫಸ್ಟ್ ಒನ್ ಅದೇ ಹೇಳಕತ್ತಾನೆ ಏನಂತಂದ್ರೆ ಮ್ಯಾಥಮೆಟಿಕಲ್ ಇಂದ ಮ್ಯಾಥಮೆಟಿಕ್ಸ್ ಇಂದ ಥೆರಾಟಿಕ್ಸ್ ನ ನಾವು ಕಂಪ್ಯೂಟರ್ ಸೈನ್ಸ್ ಇಶ್ಯೂಸ್ ಒಳಗ ಅಪ್ಲೈ ಮಾಡ್ತೀವಿ ಅದು ಫಸ್ಟ್ ಅಪ್ಲಿಕೇಶನ್ ಅಂತ ಹೇಳ್ತಾರೆ ಓಕೆ ಸೊ ಸೆಕೆಂಡ್ ಅಪ್ಲಿಕೇಶನ್ ಅಂತಂದ್ರೆ such problems arise through the natural science social science engineering medicines and business ಅಂದ್ರೆ ಎಲ್ಲೇ ನಮಗ ನ್ಯಾಚುರಲ್ ಸೈನ್ಸ್ ಸೋಷಿಯಲ್ ಸೈನ್ಸ್ ಇಂಜಿನಿಯರಿಂಗ್ ಮೆಡಿಸಿನ್ಸ್ ಬಿಸ್ನೆಸ್ ಅಂತಲ್ಲೆಲ್ಲರ ಪ್ರಾಬ್ಲಮ್ಸ್ ಇದ್ರು ನಾವು ನ್ಯೂಮರಿಕಲ್ ಮೆಥಡ್ಸ್ ನ ಯೂಸ್ ಮಾಡ್ತೀವಿ ಅಂತ ಹೇಳ್ತಾನೆ ಓಕೆ ನಾಟ್ ಓನ್ಲಿ ಮ್ಯಾಥಮೆಟಿಕ್ಸ್ ಬರೀ ಮ್ಯಾಥಮೆಟಿಕ್ಸ್ ಕಂಪ್ಯೂಟರ್ ಸೈನ್ಸ್ ಅಷ್ಟೇ ಅಲ್ಲ ನ್ಯಾಚುರಲ್ ಸೈನ್ಸ್ ಸೋಷಿಯಲ್ ಸೈನ್ಸ್ ಇಂಜಿನಿಯರಿಂಗ್ ಮೆಡಿಸಿನ್ಸ್ ಅಂಡ್ ಬಿಸ್ನೆಸ್ ಇಲ್ಲಿನೂ ನಾವು ಮ್ಯಾಥಮೆಟಿಕ್ಸ್ ನ್ಯೂಮರಿಕಲ್ ಮೆಥಡ್ಸ್ ನ ಯೂಸ್ ಮಾಡ್ತೀವಿ ಅಂತ ಹೇಳಿ ಹೇಳ್ಬೋದು ಓಕೆ ಸೊ ದ ಥರ್ಡ್ ಅಪ್ಲಿಕೇಶನ್ ಇಸ್ ದ ಗ್ರೋತ್ ಇನ್ ಕಂಪ್ಯೂಟಿಂಗ್ ಪವರ್ ಹ್ಯಾಸ್ ರಿವಾಲ್ವ್ಡ್ ದ ಯೂಸ್ ಆಫ್ ರಿಯಲಿಸ್ಟಿಕ್ ಮ್ಯಾಥಮೆಟಿಕ್ಸ್ ಮಾಡೆಲ್ ಇನ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಅಂತಂದ್ರೆ ಕಂಪ್ಯೂಟರ್ ಪವರ್ ಅಂತಂದ್ರೆ ನಾವ್ ಹೆಂಗ್ IT ನ ಇನ್ಕ್ರೀಸ್ ಮಾಡ್ಕೋತ ಹೊಂಟಿವಿ ಯು ಆಲ್ ನೋ ದಟ್ ಟುಡೇಸ್ ಸಿಚುವೇಶನ್ ಇಸ್ ಬೇಸ್ಡ್ ಆನ್ ದ IT ಓಕೆ ವಾಟ್ ಎವರ್ ದ ಥಿಂಗ್ ವಿ ಹ್ಯಾವ್ ಈಗ ನಾವ್ ಏನೇ ಇರ್ಲಿ ಈಗಿನ ಸಿಚುವೇಶನ್ ಅಂತ ಈಗಿನ ಪ್ರೆಸೆಂಟ್ ವರ್ಡ್ ರಿಯಲ್ ವರ್ಡ್ ಎದ್ರ ಮೇಲೆ ಅದ ಅಂತಂದ್ರೆ IT ಬೇಸ್ಡ್ ಮೇಲೆ ಅದ ಓಕೆ ಯು ಆರ್ ಸೇಯಿಂಗ್ ದಟ್ ವಿ ಆರ್ ಡೂಯಿಂಗ್ ಆನ್ಲೈನ್ ಶಾಪಿಂಗ್ ವಿ ಆರ್ ಡೂಯಿಂಗ್ ಆನ್ಲೈನ್ ಬಿಸ್ನೆಸ್ ಓಕೆ ವಿ ಆರ್ ಡೂಯಿಂಗ್ ಆನ್ಲೈನ್ ವಾಟ್ ಇಸ್ ದಟ್ ಟ್ರಾನ್ಸಾಕ್ಷನ್ಸ್ ಓಕೆ ಬುಕ್ಕಿಂಗ್ ಇರ್ಬೋದು ಏನೇ ಇರ್ಲಿ ಇವನ್ ವಿ ಆರ್ ಟೇಕಿಂಗ್ ಆನ್ಲೈನ್ ಕ್ಲಾಸಸ್ ಓಕೆ ಸೊ ಇವೆಲ್ಲ ಏನದ ಕಂಪ್ಯೂಟರ್ ಪವರ್ ನ ನಾವು ರಿವಲ್ಯೂಷನ್ ಮಾಡ್ಕೋತ ಹೊಂಟಿವಿ ಅಂದ್ರೆ ಹೆಚ್ಚಿಗೆ ಮಾಡ್ಕೋತ ಹೊಂಟಿವಿ ಕಂಪ್ಯೂಟರ್ ಪವರ್ ನ ಹೆಚ್ಚಿಗೆ ಮಾಡ್ಕೋತ ಹೊಂಟಿವಿ ಸೊ ನಾವು ಗ್ರೋತ್ ಏನ್ ನೋಡಾಕತ್ತೀವಲ್ಲ ಕಂಪ್ಯೂಟರ್ ಪವರ್ ಗ್ರೋತ್ ಏನ್ ನೋಡಾಕತ್ತೀವಲ್ಲ ಇಟ್ ಮೇ ಬಿ ಇನ್ ದ ಫೀಲ್ಡ್ ಆಫ್ ಸೈನ್ಸ್ ಆರ್ ಇಟ್ ಮೇ ಬಿ ಇನ್ ದ ಫೀಲ್ಡ್ ಆಫ್ ಇಂಜಿನಿಯರಿಂಗ್ ಓಕೆ ಇವೆಲ್ಲ ಬೇಸ್ಡ್ ಆನ್ ನ್ಯೂಮರಿಕಲ್ ಮೆಥಡ್ಸ್ ಇಂದ ಆಗಾಕತ್ತದ ಅಂತ ಹೇಳ್ತಾನೆ ಓಕೆ ಅಂದ್ರ ಪ್ರೆಸೆಂಟ್ ಕಂಪ್ಯೂಟರ್ ವರ್ಲ್ಡ್ ಹೆಂಗಾಗಿದೆ ಅಂತಂದ್ರೆ ನೀವು ಸೈನ್ಸ್ ಇರ್ಬೋದು ಇಂಜಿನಿಯರಿಂಗ್ ಇರ್ಬೋದು ರಿಯಲಿಸ್ಟಿಕ್ ಒಳಗ ಹೆಚ್ಚಿಗೆ ಕಂಪ್ಯೂಟರ್ ಸೈನ್ಸ್ ನ ಅಪ್ಲೈ ಮಾಡ್ಕೊತ ಹೊಂಟಿವಿ IT ನ ನಾವು ಅಪ್ಲೈ ಮಾಡ್ಕೊತ ಹೊಂಟಿವಿ ಸೊ ಅದರಿಂದ ಏನಾಗತ್ತೆ ಗ್ರೋತ್ ಆಗತ್ತೆ ಆಬ್ವಿಯಸ್ಲಿ ಕಂಪ್ಯೂಟರ್ ಇಸ್ ಗ್ರೋತಿಂಗ್ ಓಕೆ ಸೊ ಗ್ರೋತ್ ಆಗಾಕತ್ತದ ದಟ್ ಈಸ್ ಆಲ್ ಬಿಕಾಸ್ ಆಫ್ ದ ನ್ಯೂಮರಿಕಲ್ ಮೆಥಡ್ಸ್ ಅಂತ ಹೇಳಾಕತ್ತ ನಾವು ಓಕೆ ನೆಕ್ಸ್ಟ್ ಯೂಶುವಲಿ ಯೂಸ್ಡ್ ಇನ್ ಕಂಪ್ಯೂಟರ್ ಸೈನ್ಸ್ ಫಾರ್ ರೂಟ್ ಅಲ್ಗಾರಿದಮ್ಸ್ ಅಂದ್ರೆ ಈಗ ನೀವು ನೋಡಿದ್ರಲ್ಲ
ಕ್ವಾಡ್ರಾಟಿಕ್ ಇಕ್ವೇಶನ್. ಓಕೆ, ಸೊ ನ್ಯೂಮರಿಕಲ್ ಮೆಥಡ್ಸ್ ನ ನಾವು ಜಾಸ್ತಿ ಕ್ವಾಡ್ರಾಟಿಕ್ ಇಕ್ವೇಶನ್ಸ್ ಎಲ್ಲ ಸಾಲ್ವ್ ಮಾಡಕ ನೋಡ್ತೀವಿ ಅಂತ ಹೇಳ್ತಾನೆ. ನೀವು ನೋಡ್ತೀರಿ ಇವರ್ ಬೈಸೆಕ್ಟ್ ಮೆಥಡ್. ಓಕೆ, ಫಾಲ್ಸ್. ಈಗೇನ್ ನಿಮಗ್ ಸೆಕೆಂಡ್ ಯೂನಿಟ್ ಅದಲ್ಲ, ಸೆಕೆಂಡ್ ಯೂನಿಟ್ ಇಸ್ ಟೋಟಲಿ ಬೇಸ್ಡ್ ಆನ್ ದ ರೂಟ್ ಓನ್ಲಿ, ಅಂದ್ರೆ ಕ್ವಾಡ್ರಾಟಿಕ್ ಇಕ್ವೇಶನ್ ಮೇಲೆ ಅದ ಎಲ್ಲ ಸೆಕೆಂಡ್ ಯೂನಿಟ್. ಓಕೆ, ಸೊ ಅಂತಲ್ಲೇ ನಾವು ಜಾಸ್ತಿ ಯೂಸ್ ಮಾಡ್ತೀವಿ ಅಂತ ಹೇಳ್ತಾನೆ. ಓಕೆ, ಇಟ್ ಈಸ್ ಯೂಸ್ ಟು ಡಿಟರ್ಮೈನ್ ಪ್ರಾಫಿಟ್ ಅಂಡ್ ಲಾಸ್ ಇನ್ ದ ಕಂಪನಿ. ಅಂದ್ರೆ ಕಂಪನಿ ಒಳಗ ಒಂದು ಪ್ರಾಫಿಟ್ ಮತ್ತೆ ಲಾಸ್ ನ ಡಿಟರ್ಮೈನ್ ಮಾಡಕ್ಕೂ ನಾವು ನ್ಯೂಮರಿಕಲ್ ಮೆಥಡ್ಸ್ ನ ಯೂಸ್ ಮಾಡ್ತೀವಿ ಅಂತ ಹೇಳ್ತಾನೆ. ಓಕೆ, ಯೂಸ್ ಫಾರ್ ಮಲ್ಟಿ ಡೈಮೆನ್ಷನಲ್ ರೂಟಿಂಗ್. ಓಕೆ, ಮಲ್ಟಿ ಡೈಮೆನ್ಷನಲ್ ರೂಟಿಂಗ್ ಫೈಂಡ್ ಔಟ್ ಮಾಡಕ್ಕೂ ಯೂಸ್ ಮಾಡ್ತೀವಿ ಅಂತ ಹೇಳ್ತಾನೆ. ನೆಟ್ವರ್ಕ್ ಸಿಮ್ಯುಲೇಷನ್ಸ್ ಎಲ್ಲಾಗೂ ಯೂಸ್ ಮಾಡ್ತೀವಿ ಅಂತ ಹೇಳ್ತಾನೆ. ಟ್ರಾಫಿಕ್ ಸಿಗ್ನಲ್ಸ್ ಎಲ್ಲಾಗೂ ಯೂಸ್ ಮಾಡ್ತೀವಿ ಅಂತ ಹೇಳ್ತಾನೆ. ವೆದರ್ ಪ್ರಿಡಿಕ್ಷನ್, ಬಿಲ್ಡಪ್ ಎ ಅಲ್ಗೋರಿದಮ್. ಸೊ ದೀಸ್ ಆರ್ ದ ಸಮ್ ಅಪ್ಲಿಕೇಶನ್. ವೆದರ್ ಪ್ರಿಡಿಕ್ಷನ್ ಇರ್ಬೋದು, ಟ್ರಾಫಿಕ್ ಇರ್ಬೋದು, ಟ್ರಾಫಿಕ್ ಸಿಗ್ನಲ್ಸ್ ಇರ್ಬೋದು, ನೆಟ್ವರ್ಕ್ ಸಿಮ್ಯುಲೇಷನ್ ಇರ್ಬೋದು, ಒಂದು ಅಲ್ಗೋರಿದಮ್ ನ ಬಿಲ್ಡ್ ಮಾಡಕ್ ಇರ್ಬೋದು, ಒಂದು ಕಂಪ್ನಿದ ಪ್ರಾಫಿಟ್ ಅಂಡ್ ಲಾಸ್ ಫೈಂಡ್ ಔಟ್ ಮಾಡೋದಿರ್ಬೋದು. ಓಕೆ, ಆಮೇಲೆ ಏನೇ ಇರ್ಲಿ ಒಂದು ರೂಟ್ ಅಲ್ಗೋರಿದಮ್ಸ್ ಇರ್ಬೋದು. ಸೊ ಎಲ್ಲಾ ಕಡೆನೂ ನಾವು ನ್ಯೂಮರಿಕಲ್ ಮೆಥಡ್ಸ್ ನ ಯೂಸ್ ಮಾಡ್ತೀವಿ ಅಂತ ಹೇಳಕತ್ತಾನ. ಸೊ ದಿಸ್ ಆರ್ ದ ಸಮ್ applications of the numerical methods. Hope you all understood. Clear? Clear with the application? Network simulation means you are using, okay, just listen in. Network simulation ಅಂತಂದ್ರೆ ಏನು, ಈಗ ನೀವು LAN WAN MAN ಯೂಸ್ ಮಾಡ್ತಿರ್ತೀರಿ. ಓಕೆ, ಸೊ LAN WAN MAN ಅಂತಂದ್ರೆ ಈಗ ನೀವು ವೈಫೈ ಕನ್ಸಿಡರ್ ಮಾಡಿದ್ರಿ ಅಂತಂದ್ರೆ ವೈಫೈ ಇಸ್ ಯೂಸ್ಡ್ ಎವ್ರಿವೇರ್. ಓಕೆ, ಅಂತಲೇ ನಮಗ್ ನೆಟ್ವರ್ಕ್ ಸಿಮ್ಯುಲೇಷನ್ ಅಂತ ಬರ್ತದೆ. ಸಿಮ್ಯುಲೇಷನ್ ಅಂತಂದ್ರೆ ಹಿಂಗ ಬ್ಲಾಕಿಂಗ್ ಆಗ್ಬಾರ್ದು. ಓಕೆ, ಆಮೇಲೆ ಕ್ರಾಸ್ ಕನೆಕ್ಷನ್ಸ್ ಆಗ್ಬಾರ್ದು. ಓಕೆ, ಅಂತಲ್ಲೆಲ್ಲ ನಾವು ನೆಟ್ವರ್ಕ್ ಸಿಮ್ಯುಲೇಷನ್. ಇಟ್ ಈಸ್ ಬೇಸ್ಡ್ ಆನ್ ನೆಟ್ವರ್ಕ್. ಅಂಡರ್ಸ್ಟುಡ್ ಪೂಜಾ? Pooja understood? Okay. Okay, everyone understood? Anybody have any doubts regarding the introduction, application and the need, these three topics? Anybody have any doubts? First lower your hands, everyone. Weather prediction ಅಂತಂದ್ರೆ ನೀವು ಇದು ನಿಮ್ ಮೊಬೈಲ್ ನಾಗ ಬರ್ತಿರ್ತದ ನೋಡ್ರಿ. ವೆದರ್ ಅಪ್ಲಿಕೇಶನ್ ಹಾಕಿದ್ರೆ ಒನ್ ಸೆಕೆಂಡ್ ಸುಹಾಸ್. ಪೂಜಾ, ವೆದರ್ ಪ್ರಿಡಿಕ್ಷನ್ ಅಂತಂದ್ರೆ ನೀವು ಇವತ್ತಿಂದ ಏನದ ವೆದರ್, ಓಕೆ, ಸನಿ ಇರ್ತದೋ, ಓಕೆ, ಕ್ಲೌಡಿ ಇರ್ತದೋ, ಮಳಿ ಬರ್ತದೋ ಅಂತ ನಿಮ್ಗೆ ಕೊಟ್ಟಿರ್ತಾನೆ ನೋಡ್ರಿ. ನೀವು ಇದು ಮಾಡ್ತೀರಿ ನೋಡ್ರಿ, ವೆದರ್ ಪ್ರಿಡಿಕ್ಷನ್ ಅಂತ ಮೊಬೈಲ್ ಒಳಗ್ ಒಂದ್ ಆಪ್ ಇರ್ತದ, ಅದ್ರಾಗ ಕ್ಲಿಕ್ ಮಾಡಿ ನೋಡ್ರಿ, ನಿಮಗ ಒಂದ್ ವೀಕಿನ್ ಪೂರಾ ಪ್ರಿಡಿಕ್ಷನ್ ಕೊಟ್ಟಿರ್ತಾನ. ವೆದರ್ ಅಪ್ಡೇಟ್ಸ್ ಅನ್ಬೋದು. ಓಕೆ, ಇವತ್ತು ಇಷ್ಟು ಸನಿ ಇರ್ತದ, 28 ಡಿಗ್ರಿ ಇರ್ತದ, ಇವತ್ತ 2 ಸೆಂಟಿಮೀಟರ್ಸ್ ರೈನ್ ಆಗ್ತದ, ಇವತ್ತು ಇಷ್ಟು ಕೋಲ್ಡ್ ಇರ್ತದ. ಓಕೆ, ಸೊ 1 ವೀಕಿನ್ ಪ್ರಿಡಿಕ್ಷನ್ ಕೊಟ್ಟಿರ್ತಾನಮ್ಮ. ಸೊ ಅದಕ್ಕೆ ವೆದರ್ ಪ್ರಿಡಿಕ್ಷನ್ ಅಂತ ಕರೀತಾರೆ. ಕ್ಲಿಯರ್ ಪೂಜಾ? ಪೂಜಾ ಕ್ಲಿಯರ್? ಓಕೆ, ಸುಹಾಸ್ ಲಾಸ್ಟ್ ಒನ್ ಬಿಲ್ಡಪ್ ಅಲ್ಗಾರಿದಮ್ ಅಂತಂದ್ರೆ ನೀವು ಅಲ್ಗಾರಿದಮ್ ಬರಿತೀರಿ ಇಲ್ಲಿ. ಓಕೆ, ಈ ನ್ಯೂಮರಿಕಲ್ ಮೆಥಡ್ ನ ಸಾಲ್ವ್ ಮಾಡ್ತೀರಿ. ಈಗ ನಾ ಕ್ವಾಡ್ರಾಟಿಕ್ ಇಕ್ವೇಶನ್ ತಗೊಂಡೆ ಅಂತ ತಿಳ್ಕೊ. ಸೊ ಕ್ವಾಡ್ರಾಟಿಕ್ ಇಕ್ವೇಶನ್ ಒಳಗ ನಾನು ಬೈಸೆಕ್ಟ್ ಮೆಥಡ್ ಯೂಸ್ ಮಾಡ್ತೀನಿ. ಬೈಸೆಕ್ಟ್ ಮೆಥಡ್ ಯೂಸ್ ಮಾಡಿ ಮ್ಯಾಥಮೆಟಿಕಲ್ ನ ಸಾಲ್ವ್ ಮಾಡ್ತೀನಿ. ಆ ಮ್ಯಾಥಮೆಟಿಕಲ್ ನ ಹೆಂಗ್ ಸಾಲ್ವ್ ಮಾಡಿನ ಅಂತ ಹೇಳಿ ನಾ ಅಲ್ಗಾರಿದಮ್ಸ್ ಬಿಲ್ಡಪ್ ಮಾಡ್ತೇನೆ. ಅಂದ್ರೆ ಅಲ್ಗಾರಿದಮ್ಸ್ ಬರಿತೀರಿ. ನೀವು ಹೆಂಗ ನೀವು ಸಿ ಪ್ರೋಗ್ರಾಮಿಂಗ್ ಒಳಗ ಫಸ್ಟ್ ಒಂದ್ ಪ್ರೋಗ್ರಾಮ್ ಬರಿಬೇಕಾಗಿತ್ತಂದ್ರೆ ಅಲ್ಗಾರಿದಮ್ ಬರ್ದಿದ್ರಲ್ಲ, ಹಂಗ ಇದನ್ನು ಒಳ್ಳೆ ನಾವು ಮ್ಯಾಥಮೆಟಿಕಲ್ ಒಳಗ್ ಸಾಲ್ವ್ ಮಾಡಿ ಅಲ್ಗಾರಿದಮ್ ಬರೆದ ಆಮೇಲೆ ನಾವು ಪ್ರೋಗ್ರಾಮ್ ಬರಿತೀವಿ. ಅದಕ್ಕೆ ಬಿಲ್ಡಪ್ ಅಲ್ಗಾರಿದಮ್ ಅಂತ ಕರೀತಾನೆ. ಕ್ಲಿಯರ್ ಸುಹಾಸ್? ಸುಹಾಸ್ ಕ್ಲಿಯರ್? ಮಲ್ಟಿ-ಡೈಮೆನ್ಷನಲ್ ರೂಟ್ ಫೈಂಡಿಂಗ್. ಓಕೆ, ಕಿರಣ್, ಮಲ್ಟಿ-ಡೈಮೆನ್ಷನಲ್ ರೂಟ್ ಫೈಂಡಿಂಗ್ ಅಂತಂದ್ರೆ ನೀವು ಇದು ಓದಿರಲ್ಲಪ್ಪಿ, ಮ್ಯಾಟ್ರಿಕ್ಸ್. ಓಕೆ, ಮ್ಯಾಟ್ರಿಕ್ಸ್ ಒಳಗ್ ಸಿಂಗಲ್ ಡೈಮೆನ್ಷನಲ್ ಅಂಡ್ ಮಲ್ಟಿ ಡೈಮೆನ್ಷನಲ್ ಹೆಂಗ್ ಓದಿದ್ರಲ್ಲ, ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಮಾಡ್ಬೇಕಾಗಿತ್ತಂದ್ರೆ ನೀವು ಮಲ್ಟಿ ಡೈಮೆನ್ಷನಲ್ ಯೂಸ್ ಮಾಡಿ, ಅಂದ್ರೆ ಅರೇಸ್ ಅನ್ನ ನೀವು ಮಲ್ಟಿ ಡೈಮೆನ್ಷನಲ್ ಒಳಗ್ ಯೂಸ್ ಮಾಡ್ತಿತ್ತು. ಹಂಗೆ ಇಲ್ಲೇ ರೂಟ್ಸ್ ಒಳಗ ನಮಗ್ ಮಲ್ಟಿ ಡೈಮೆನ್ಷನಲ್ ರೂಟ್ಸ್ ಅಂತ ಬರ್ತದೆ. ಓಕೆ, ಈಗ ಹೆಂಗ್ ax² + bx + c = ಸಿಂಗಲ್ ಡೈಮೆನ್ಷನಲ್ ಅಂತ ನಾವ್ ಕರಿತೀವಿ, ಹಂಗ ರೂಟ್ಸ್ ಫೈಂಡ್ ಔಟ್ ಮಾಡ್ಬೇಕಾದಾಗ ಮಲ್ಟಿ ಡೈಮೆನ್ಷನಲ್ ರೂಟ್ಸ್ ಅಂತ ಇರ್ತದ. ಅವಾಗ ನಾವು ಮಲ್ಟಿ ಡೈಮೆನ್ಷನಲ್ ಅರೇಸ್ ನ ಯೂಸ್ ಮಾಡ್ತೀವಿ, ಅಥವಾ ಮಲ್ಟಿ ಡೈಮೆನ್ಷನಲ್ಸ್ ನ ಸ್ಟ್ರಕ್ಚರ್ ಯೂಸ್ ಮಾಡ್ತೀವಿ, ಅಥವಾ ಮಲ್ಟಿ ಡೈಮೆನ್ಷನಲ್ ಟ್ರೀಸ್ ಯೂಸ್ ಮಾಡ್ತೀವಿ. ಅಂತಲ್ಲೇ ಮಲ್ಟಿ ಡೈಮೆನ್ಷನಲ್ ಇದ್ದಲ್ಲೇ ಮಲ್ಟಿ ಡೈಮೆನ್ಷನಲ್ ಅಪ್ಲಿಕೇಶನ್ಸ್ ನ ಯೂಸ್ ಮಾಡಿ ಫೈಂಡ್ ಔಟ್ ಮಾಡಕ ಮಲ್ಟಿ ಡೈಮೆನ್ಷನಲ್ ರೂಟ್ ಅಲ್ಗಾರಿದಮ್ ಅಂತ ಕರೀತಾರೆ. ಕ್ಲಿಯರ್ ಕಿರಣ್?
Okay. Anybody else have any doubts? It may be regarding application, or it may be regarding need, or it may be regarding the introduction. ಇದು ಕಳಿಸ್ತೀನಿ ನಿಮ್ಗೆ, ಇದು ಸಾಫ್ಟ್ ಕಾಪಿ ಕಳಿಸ್ತೀನಿ, ಮನ್ಯಾಗ ನೋಡ್ರಿ. ಬಟ್ ಅಂದ್ರೆ ಏನಾದ್ರೂ ಡೌಟ್ ಇದ್ರೆ, ಡೌಟ್ ಅದ ಯಾರಿಗೇನ? No? Okay, what about others? No? Okay. ಈ ಸಾಫ್ಟ್ ಕಾಪಿನ ನಿಮ್ ಗ್ರೂಪ್ ನ ಬಿಟ್ಟಿರ್ತೀನಿ ಇವತ್ತು. ಓಕೆ, ಇದು ಅದಲ್ಲ, ದಿಸ್ ಒನ್, ಇದನ್ನ ಗ್ರೂಪ್ ನ ಬಿಟ್ಟಿರ್ತೀನಿ ಅಂತ ಚೆಕ್ ನೋಡ್ಕೋರಿ. ನೋಡ್ಕೊಂಡ ಒಂದ್ ಬುಕ್ ಮಾಡ್ರಿ. ಓಕೆ, ಪ್ಲೀಸ್ ಮೇಂಟೈನ್ ಅ ಬುಕ್. ಒಂದ್ ಬುಕ್ ಮಾಡ್ರಿ, ಯಾಕಂದ್ರೆ ನೀವು ನೆಕ್ಸ್ಟ್ ಇದು ಬರಿಬೇಕು, ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕ. ಆ ಬುಕ್ ನಾಗ ಏನ್ ಮಾಡ್ರಿ, ಇವ್ನ್ ಪಾಯಿಂಟ್ಸ್ ಮಾಡಿ ಇಟ್ಕೋರಿ. ಆಬ್ವಿಯಸ್ಲಿ ಇಟ್ಸ್ ನಾಟ್ ಫಾರ್ ಸಿಲೆಬಸ್, ನಿಮ್ ಸಿಲೆಬಸ್ ಇಲ್ಲ, ಬಟ್ ಅಂದ್ರೂ ಬರ್ಕೊಂಡ್ ಇಟ್ಕೋರಿ, ನಿಮ್ಗ್ ಗೊತ್ತಾಗ್ತದ. ಆಮೇಲೆ ನ್ಯೂಮರಿಕಲ್ ಮೆಥಡ್ಸ್ ಮ್ಯಾಗ ಒಂದ್ ಸ್ವಲ್ಪ ನೋಡಾಕತ್ರಿ ಅಂತಂದ್ರೆ ಗೊತ್ತಾಗ್ತದೆ. ಸೊ ಒಂದ್ ಬುಕ್ ಮಾಡಿ, ಇದು ಇಂಟ್ರೊಡಕ್ಷನ್ ಮತ್ ನೀಡ್ ಆಫ್ ನ್ಯೂಮರಿಕಲ್ ಮೆಥಡ್ಸ್ ಮತ್ತ ಇದು ಅಪ್ಲಿಕೇಶನ್ಸ್ ಒಂದ್ ಕಡೆ ಬರ್ಕೊಂಡ್ ಇಟ್ಕೋರಿ. ಹಾ, ಬರೀರಪ್ಪಿ ಪೂಜಾ, ಇಟ್ ವಿಲ್ ಬಿ ಬೆಟರ್. ಓಕೆ, ಯಾಕಂದ್ರೆ ಸಾಫ್ಟ್ ಕಾಪಿ ನೀವು ಎವ್ರಿ ಟೈಮ್ ತೆಗೆದು ಓದಾಕ ಆಗಂಗಿಲ್ಲ. ಓಕೆ, ಇಫ್ ಯು ರೈಟ್ ಇಟ್ ವಿಲ್ ಬಿ ಬೆಟರ್ ಟು ರೀಡ್. ನೀವು ಬರ್ಕೊಂಡ್ ಇಟ್ಕೊಂಡ್ರಿ ಬುಕ್ ನಾಗ ಅಂತಂದ್ರೆ ನಿಮ್ಗೆ ಓದಾಕ ಚಲೋ ಆಗ್ತದ. ನೀವು ಎವ್ರಿ ಟೈಮ್ ಮೊಬೈಲ್ ತೆಗೆದು ಸಾಫ್ಟ್ ಕಾಪಿ ಓದ್ತೀನಿ ಅಂತಂದ್ರೆ ಇಟ್ಸ್ ನಾಟ್ ಕಂಫರ್ಟೇಬಲ್. ಓಕೆ, ನೀವು ಮೊಬೈಲ್ ನಾಗ ಓದಾಕು ಕಂಫರ್ಟೇಬಲ್ ಇರಂಗಿಲ್ಲ, ಲ್ಯಾಪ್ಟಾಪ್ ನಾಗ ಓದಾಕು ಕಂಫರ್ಟೇಬಲ್ ಇರಂಗಿಲ್ಲ. ಇಫ್ ಯು ಮೇಂಟೈನ್ ಸಮ್ ನೋಟ್ಸ್ ಇಟ್ ವಿಲ್ ಬಿ ಈಸಿ. ಓಕೆ, ಹಾ, ಡೈಲಿ ನಾನ್ ನಿಮ್ಗೇನ್ ಬಾಳ ಏನ್ ಹೇಳಂಗಿಲ್ಲ, ಸ್ವಲ್ಪ ಸ್ವಲ್ಪ ಹೇಳ್ತೀನಿ. ಸೊ ಅಷ್ಟನ್ನೇ ಬರ್ಕೊತ ಹೋಗ್ಬಿಡ್ರಿ. ಕ್ಲಿಯರ್? ಇದು ಇವತ್ತು ಸಾಫ್ಟ್ ಕಾಪಿ ಸೆಂಡ್ ಮಾಡ್ತೀನಿ, ಜಸ್ಟ್ ಆಫ್ಟರ್ ದ ಕ್ಲಾಸ್ ಸೆಂಡ್ ಮಾಡ್ತೀನಿ, ಇದನ್ನ ಬರ್ಕೋರಿ. ಓಕೆ, okay. So tomorrow I will start with the syllabus. Today I will get my camera. So tomorrow I will start with the syllabus. Please attend, it's very important. Starting the new first unit ಕಲ್ತ್ರಿ ಅಂತ ಈಸಿಲಿ ಕಲ್ತ್ರಿ ಅಂದ್ರೆ ನೆಕ್ಸ್ಟ್ ಈಸಿ ಆಗೋತ್ ಹೋಗ್ತದ. ಮಿಸ್ ಮಾಡ್ಬೇಡ್ರಿ. ಇನ್ನ ಯಾರು ಬರಾಕತ್ತಿಲ್ಲ ಅವ್ರಿಗೆಲ್ಲಾರ್ಗು ಹೇಳ್ರಿ ಅಟೆಂಡ್ ಆಗಂತ ಹೇಳಿ. ಓಕೆ, so tomorrow I will start with the syllabus. So we'll meet tomorrow. ನಾಳೆ ಅದನೋ ಇಲ್ಲ, ನಾಳೆ ಇಲ್ಲ ನನ್ನ ಕ್ಲಾಸ್. ಓಕೆ, ನಾಡ್ದು. Tomorrow I don't have a class for you. A day after tomorrow. Okay. Thank you all. ಏನ್ ಮಾಡ್ತೀನಿ. Okay.